ಸುಮಾರು 50 ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದಂತಹ ಹಿರಿಯ ನಿರ್ದೇಶಕರಾಗಿರುವಂತಹ HR ಭಾರ್ಗವ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸುವಂತಹ ಸಮಯ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ವಿಸ್ತಾರ ವಾಹಿನಿಗೆ ನಮ್ಮನ್ನು ಕರೆದಿದ್ದೀರಾ, ನೀವು ನಗಿಸ್ತಾ ಇದ್ದೀರಾ, ನಾನು ನಗ್ತಾ ಇದ್ದೀನಿ, ಆದ್ದರಿಂದ ಸದ್ಯಕ್ಕೆ ಚೆನ್ನಾಗಿದ್ದೀನಿ. ಚೆನ್ನಾಗಿ. ಸೊ ಈಗ ಸಿನಿಮಾದಿಂದ ಶುರು ಮಾಡೋದಾ, ಸಂಬಂಧಗಳಿಂದ ಶುರು ಮಾಡೋದಾ? ನೀವು ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀರಾ, ನಿಮಗೆ ಸರಸ್ವತಿ ಏನು ಬುದ್ಧಿ ಕೊಡ್ತಾಳೋ ಅದನ್ನು ಹೇಳಿ, ನಾನು ಮಾತಾಡ್ತೀನಿ. ಸಂಬಂಧದಿಂದಲೇ ಸಿನಿಮಾ ಆರಂಭ ಆಗಿದೆ ಅಂದಮೇಲೆ ಸಂಬಂಧಗಳಿಂದ ಶುರು ಮಾಡೋಣ. ಸೊ ದ್ವಾರಕೀಶ್ ಸರ್ ಮತ್ತು ನಿಮ್ಮ ಸಂಬಂಧ ಅವರು ನಿರ್ಮಾಪಕರಾಗೋ ಮುಂಚೆನೇ ಬೆಳೆದಿರುವಂಥದ್ದು. ಸೊ ಹೇಗಿತ್ತು ಸರ್ ನಿಮ್ಮ ಒಡನಾಟ? ನಾನು ದ್ವಾರಕೀಶ್ ಅವರು ಸಿನಿಮಾಗೆ ಬಂದಮೇಲೆ ಅವ್ರು ದ್ವಾರಕೀಶ್ ಆಗಿದ್ದು. ಅವನಿಗೆ ಮೊದಲ ಹೆಸರಿದ್ದಿದ್ದೆ ದ್ವಾರಕಾನಾಥ್ ಅಂತ. ಅವನು ಮೊದಲಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡೋದು, ಡ್ಯಾನ್ಸ್ ಮಾಡೋದು, ಏಕಪಾತ್ರಾಭಿನಯ ಮಾಡೋದು, ಈ ಥರದ್ದೆಲ್ಲ ತುಂಬ ಆಸಕ್ತಿ ಇರ್ತಾಯಿತ್ತು ಅವನಿಗೆ. ಅವನು ಹೆಂಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಹುಲಿ ವೇಷ ಮೈಸೂರಲ್ಲಿ ದಸರಾ ಅಂದರೆ ದಸರಾದಲ್ಲಿ ಹುಲಿ ವೇಷನೇ ಪ್ರಾಮುಖ್ಯತೆ ಆಗಿರುತ್ತೆ. ಹುಲಿ ಥರ ವೇಷ ಹಾಕ್ಕೊಂಡು ಅವ್ರು ಆಡೋದು, ತಮಟೆ ಬಾರಿಸ್ತಾ ಇರ್ತಾರೆ, ಅವನು ಆಡ್ತಾ ಇರ್ತಾನೆ. ಆ ಹುಲಿ ವೇಷ ಹಾಕ್ಕೊಂಡಿರೋನು ಹಾಗೆ ಆಡ್ತಾ 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 ನೆಲದ ಮೇಲೆ ನಿಂಬೆಹಣ್ಣಿರುತ್ತೆ, ಆ ನಿಂಬೆಹಣ್ಣು ಕಚ್ಕೊಂಡಿದ್ದಾನೆ ಹೇಳ್ತಾನೆ, ಎದ್ದೇನೋ ದೊಡ್ಡ ಸಾಧನೆ ಮಾಡ್ದಂಗೆ ಹೀಗೆಲ್ಲ ಮಾಡ್ತಾಯಿರ್ತಾನೆ. ಸೊ ಇದನ್ನು ದ್ವಾರಕೀಶ್ ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ದ. ಅವನು ಹುಲಿ ವೇಷದ ಥರ ಅಂದರೆ ಹುಲಿ ವೇಷ ಬಟ್ಟೆ ಹಾಕ್ತಾ ಇರಲಿಲ್ಲ, ಏನು ಬಟ್ಟೆ ಇರುತ್ತೋ ಅದರಲ್ಲೇ ಹುಲಿ ವೇಷ ಮಾಡವ. ನಾನು ಅಲ್ಲಿ ಒಂದು ಬೆಂಚೋ ಟೇಬಲ್ಲೋ ಏನೋ ಇರ್ತಿತ್ತು, ಅದನ್ನು ಇಟ್ಕೊಂಡು ನಾನು ಡಿಂಗ್ ಟಕ್ಕನ ಡಿಂಗ್ ಟಕ್ಕನ ಅಂತ ನಾನು ಅಂತೆಲ್ಲ ಮಾಡಿ, ಹಾಗೆ ಮಾಡಿ ಎಲ್ಲ ಮಾಡಿ ನಿಂಬೆಹಣ್ಣು ಬಾಯಿಂದ ಕಿತ್ಕೊಂಡು ಏನು ದೊಡ್ಡ ಸಾಧನೆ ಮಾಡಿದಾಗ ಅಂತೆಲ್ಲ ಮಾಡ್ದೆ. ಚಿಕ್ಕ ವಯಸ್ಸಿಂದನೇ ಮಾಡ್ತಾಯಿದ್ದ. ಅವನಿಗೇನಂದರೆ ಚಿಕ್ಕ ಡ್ರಾಮಾದಲ್ಲೆಲ್ಲ ಪಾರ್ಟ್ ಮಾಡ್ತಾಯಿದ್ದ. ಈಗ ಅವನು SLC ಆಯಿತು, SLC ಆದಮೇಲೆ PUC ಮಾಡ್ದ. ಆಮೇಲೆ ಮೈಸೂರಲ್ಲೇ ಓದಿದ್ದು, SLCನೂ ಮೈಸೂರಲ್ಲೇ. ಆಮೇಲೆ PUನೂ ಕೂಡ ಮೈಸೂರಲ್ಲೇ ಶಾರದಾ ವಿಲಾಸ್ ಕಾಲೇಜಲ್ಲಿ ಮಾಡ್ದ. ಅವನಿಗೇನು ಆಸೆ ಇತ್ತು ಅಂದರೆ ಸಿನಿಮಾದ, ಯಾಕೆಂದರೆ ನಮಗೆಲ್ರಿಗೂ ಒಂದು ಸಂಬಂಧ ಅಂತ ಇದೆಯಲ್ಲ, ದ್ವಾರಕೀಶು ನನಗೆ ಹೆಂಗೆ ಸಂಬಂಧವೋ ನಮ್ಮಿಬ್ಬರಿಗೂ ಇನ್ನೊಂದು ಸಂಬಂಧ ಇದೆ. ಅದೇನು ಅಂತ ಹೇಳಿದ್ರೆ, ಹುಣಸೂರು ಕೃಷ್ಣಮೂರ್ತಿಗಳಿದಾರಲ್ಲ, ಇದ್ದರಲ್ಲ, ಖ್ಯಾತ ನಿರ್ಮಾಪಕ, ನಿರ್ದೇಶಕ, ಸಾಹಿತಿ, ನಟ ಎಲ್ಲರೂ, ಅವರು ಅವನಿಗೆ ಸೋದರ ಮಾವ, ನನಗೆ ಚಿಕ್ಕಪ್ಪ. ಸೊ ಆದ್ದರಿಂದ ಒಂದು ರೀತಿ ನಾವು ಸಿನಿಮಾ ರಂಗದವರೇ ಅಂತಲೇ ಹೇಳ್ಬೋದು. ಬಟ್ ಮಿಕ್ಕಿದವರು ಈ ರಾಜ್ಕುಮಾರ್ ಫ್ಯಾಮಿಲಿ ಆ ಥರ ಫ್ಯಾಮಿಲಿ ಥರ, ಅದಕ್ಕೆಲ್ಲ ನೀವು ಆ ಥರ ಕಂಪೇರ್ ಮಾಡಬೇಡಿ. ಇಷ್ಟೇ, ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ಅವನಿಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಆಸೆ ಇರ್ತಿತ್ತು. ಆವಾಗ ಹುಣಸೂರು ಕೇಳವ, ಹುಣಸೂರು ಅವ್ರು ಹೇಳೋರು, ನೋಡು ನೀ ಏನು ಮಾಡ್ತಿರ್ತೀಯೋ ಓದಬೇಕು, ಪೂರ್ತಿ ಓದು, ಪಾಸ್ ಮಾಡಿಬಿಡು, ಪಾಸ್ ಮಾಡಿದ್ಮೇಲೆ ನೀನು ಬಾ, ಆವಾಗ ನಾನು ಕೆಲಸ ಕೊಡ್ತೀನಿ, ಅಲ್ಲಿವರೆಗೂ ಇಲ್ಲ ನೀವು ಓದಬೇಕು ಅಂತ ಹೇಳ್ಬಿಟ್ರು. ಸೊ ಹಂಗೂ ಹಿಂಗೂ ಮಾಡಿ ಅವನು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿ ಪಾಸ್ ಮಾಡ್ದ. ಅವನಲ್ಲಿ ಸೀಟ್ ತೊಗೊಂಡಿದ್ದೇನೆ ಒಂದು ಸ್ಪೆಷಲ್. ಅದು ಅವನಿಗೆ ಮೊದಲು ಸೀಟ್ ಕೊಡಲ್ಲ ಅಂದರು. ಸೀಟ್ ಕೊಡಲ್ಲ ಅಂದರೆ ಪ್ರಿನ್ಸಿಪಾಲ್ ಹತ್ರ, ಆಮೇಲೆ ವಿಧಾನಸೌಧದ ಹತ್ರ, ಆ ಮಿನಿಸ್ಟ್ರಿ ಬಾಗಿಲು ಮುಂದ್ಗಡೆನೇ ಕೂತ್ಕೊಂಡಿದ್ದೇನೆ. ಸತತವಾಗಿ ಕಾಯ್ತಾನೇ ಇರುವ, ಯಾವಾಗ ಬಂದರೂ ಅವ್ರ ಬಾಗಿಲು ಇವನು ಕೂತೇ ಇರುವ ಮುಂದ್ಗಡೆ. ಅವ್ರಿಗೆ ಅರ್ಧ ಬೇಜಾರಾಗಿ ಪ್ರಿನ್ಸಿಪಾಲ್ಗೆ ಹೇಳಿಸ್ಬಿಟ್ಟು ಅವನಿಗೆ ಸೀಟ್ ಕೊಟ್ಟರು. ಹಂಗೋ ಹಿಂಗೋ ಪಾಸ್ ಮಾಡ್ದ. ಏನು ಪಾಸ್ ಮಾಡ್ತಿದ್ದ, ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಲೆಕ್ಚರರ್ಗೂ ಕೂಡ ಒಂದು ಸ್ವಲ್ಪ ಆಸೆ ಇರೋದು, ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಆ ಥರ. ಸೊ ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಅಂದಾಗ ಇವನೊಂದು ನಾಟಕ ಯಾವ್ದು ಸೆಲೆಕ್ಟ್ ಮಾಡಿದ್ನೋ ಅದರಲ್ಲಿ ಅವ್ರಿಗೊಂದು ಪಾರ್ಟ್ ಹಾಕ್ಬಿಡವ. ಸೊ ಹಾಗೂ ಈಗ ಮಾಡಿ ಆ ಮೇಷ್ಟ್ರುಗಳನ್ನೇ ಇವನು ಬುಟ್ಟಿಗೆ ಹಾಕೊಂಬಿಟ್ಟ, ಪಾಕೆಟ್ಗೆ ಹಾಕ್ಕೊಂಡಿರವ. ಸೊ ಏನು ಮಾರ್ಕ್ ಬಂತೋ ಏನೋ ಪಾಸ್ ಆಗೋಗ್ಬಿಟ್ಟ. ಆಮೇಲೆ ಏನಾಯಿತು, ನೀವು ಪಾಸ್ ಆದಮೇಲೆ ಅವ್ರ ಅಣ್ಣನಿಗೆ ಒಬ್ಬರು ಮೈಸೂರಲ್ಲಿ ಇದ್ದರು, ಮಧುಸೂದನ್ ರಾವ್ ಅಂತ. ಇವತ್ತಿನ ದಿವಸ ಮಧು ಸ್ಟೈರ್ಸ್ ಅಂತಲೇ ಇದೆ. ಬೆಂಗಳೂರಲ್ಲಿ ಒಂದು 5-6 ಅಂಗಡಿ ಇದೆ, ಮೈಸೂರಲ್ಲಿ ಒಂದು 4-5 ಅಂಗಡಿ ಇದೆ. ಅವ್ರ ದೊಡ್ಡಣ್ಣಂದು. ಅವ್ರೇನು ಮಾಡಿದ್ರು, ಇವನಿಗೋಸ್ಕರ ಒಂದು ಆಟೋಮೊಬೈಲ್ ಇದು ಶಾಪ್ನ ಮೈಸೂರಲ್ಲಿ ಪ್ರಭಾ ಥಿಯೇಟ್ರ್ ಅಂತ ಇದೆ, ಪ್ರಭಾ ಟಾಕೀಸ್ ಅಂತ ಇದೆ. ಪ್ರಭಾ ಟಾಕೀಸ್ ಎದುರುಗಡೆ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಶಾಪ್ ಓಪನ್ ಮಾಡಿಕೊಟ್ರು, ಆಟೋಮೊಬೈಲ್ ಶಾಪ್. ಇವತ್ತು ಕೂಡ ಅದು ಭಾರತ್ ಆಟೋಮೊಬೈಲ್ಸ್ ಇದೆ. ಅಲ್ಲಿ ಇವನಿಗೆ ಕೂತ್ಕೊಂಡು ನೋಡ್ಕೋ ಅಂತ. ಸೊ ಇವನು ಅಂಗಡಿನೂ ನೋಡ್ಕೋತಾ ಇದ್ದ. ಬಟ್ ಬಹಳ ಚೆನ್ನಾಗಿ ವ್ಯಾಪಾರ ಮಾಡುವ. ಬಂದವ್ರಿಗೆ ಹಂಗು ಹಿಂಗೋ ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಸಾಮಾನು ಕೊಟ್ಟು ಟೋಪಿ ಹಾಕಿ ಕಳಿಸ್ಬಿಡ್ತಿದ್ದ.
ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಮೊದಲಿಂದನೂ ಅಷ್ಟೇ. ಅದೇ ನಿರ್ಮಾಪಕರಾಗಕ್ಕೂ ಕಾರಣ ಆಯ್ತಾ ಅಂತ? ಮೇ ಬಿ ಅವನು ಹೆಂಗೆ ಅಂದರೆ ಭಾಳ ಇನ್ನೊಂದು ಚಿಕ್ಕ ವಯಸ್ಸಲ್ಲೇ ಒಂದು ಟೋಪಿ ಹಾಕ್ಬಿಡವ. ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಮರಬಿ ಹೆಣ್ಗೆ ಬರ್ತಾಯಿದೆ, ಹೆಣ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮನೇಲಿ ಎಲ್ಲರೂ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಎಲ್ಲರೂ ಬೀದಿಗೆ ಹೋಗ್ಬಿಟ್ಟು ಅದೇನು ಬಂತು ಅಂತ ನೋಡೋಕೆ ಹೋಗೋರು. ಇವನು ಹೋಗ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಂಡಿರುವ. ಅಲ್ಲೇ ಕೂತ್ಕೊಂಡಿದ್ರೇ ಅಕ್ಕಪಕ್ಕದವ್ರ ತಟ್ಟೆಲ್ಲೆಲ್ಲನೂ ಹೋಳುಗಳಿರುತ್ತಲ್ಲ, ನಾವು ಹೋಳು ಅಂತೀವಿ, ಈಗಿನ ಕಾಲದಲ್ಲಿ ಅದನ್ನು ಕಾಯಿ ಅಂತಾರೆ. ಆ ಹೋಳುಗಳಿರ್ತಲ್ಲ, ಹುಳಿದು ಸಾಂಬಾರು ಹೋಳುಗಳು, ಅದೆಲ್ಲ ಪಕ್ಕ ತಟ್ಟೆಯಿಂದೆಲ್ಲ ತೊಗೊಂಡು ತಿನ್ಬಿಡುವ. ಸೊ ಆ ಥರ ಛತ್ರಿ ಅಂದರೆ ಛತ್ರಿ. ಕೇರಮ್ ಮಾಡ್ತಾಯಿದ್ರೆ ಹಿಂಗೆ ಆಡ್ತಾಯಿದ್ರೆ ಇಲ್ಲೇ ಒಂದು ಪಾನ್ ಇಟ್ಕೊಂಬಿಟ್ಟಿರವ. ಹೀಗೆ ಇಟ್ಕೊಂಡು ಕೇರಮ್ ಹಿಂಗೆ ಅನ್ನುವಾಗ ಕೈ ಹಿಂಗೆ ಇನ್ನೇನು ತಾನು ಸ್ಟ್ರೈಕರ್ ಹೊಡೆಯೋಕ್ಕಿಂತ ಮುಂಚೆ ಇದು ತೆಗೆದು ಬಿಡುವ. ಸೊ ಆ ಪಾನ್ ಇತ್ತು ಇಲ್ಲಿ ಇಟ್ಬಿಡುವ, ಅವನು ಇಟ್ಬಿಟ್ಟು ಹೊಡೆಯವ. ಈ ಥರ ಎಲ್ಲ ಬರೀ ಮೊದಲೆಲ್ಲ ಒಂಥರ ಛತ್ರಿ, ಒಂಥರ ಮೋಸದ ಕಿಲಾಡಿತನನೇ ಒಂದು. ಅದು ಮುಂದೆ ನಂತರ ಕೂಡ ಅವನ ಜೀವನದಲ್ಲಿ ಕೂಡ ಇದೇ ನಡೆಯುತ್ತೆ. ಆಮೇಲೆ ಅವನಿಗೆ ಪುನಃ ಕೇಳ್ದ ನಮ್ಮ ಹುಣಸೂರವನ್ನ, ನಾನು ಪಾರ್ಟ್ ಮಾಡಬೇಕು, ನಂಗೆ ಚಾನ್ಸ್ ಈಗ ಪಾಸ್ ಮಾಡಿದ್ದೀನಲ್ಲ, ನನಗೊಂದು ಕೊಡೋಕ್ಕಾಗೋಲ್ಲ. ಆ ಟೈಮಿಗೆ ಕರೆಕ್ಟಾಗಿ ಹುಣಸೂರು ಕೃಷ್ಣಮೂರ್ತಿಗಳು ನಿರ್ದೇಶನದಿಂದ ನಿರ್ಮಾಪಕರಾದರು. ಸೊ ಅದರಲ್ಲಿ ಒಂದು ಚಿಕ್ಕ ಯುವರಾಜ್ ಅನ್ನೋ ಒಂದು ಪಾರ್ಟ್ ಇದೆ. ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಇವನಿಗೊಂದು ಅವಕಾಶ ಕೊಟ್ಟರು ಹುಣಸೂರು ಕೃಷ್ಣಮೂರ್ತಿಗಳು. ಅದು ಯುವರಾಜನ ಪಾತ್ರ ಒಂದು ಸ್ವಲ್ಪ ಕಾಮಿಡಿ, ಪೆಚ್ಚು. ಅದಲ್ಲದೆ ಅವನು ಸೋದರಳಿಯ ಬೇರೆ, ರಕ್ತ ಬಾಂಧವ್ಯ ಸಂಬಂಧ ಅಂದ್ರಲ್ಲ, ಅದು ಏನಾದರೂ ವರ್ಕೌಟ್ ಆಗುತ್ತೆ. ಸೊ ಅದರಲ್ಲಿ ಅವನಿಗೆ ಒಳ್ಳೆ ಡೈಲಾಗ್ಗಳು ಅದೆಲ್ಲ ಕೊಟ್ಟು ಅವನು ಮುಂದೆ ತರಬೇಕಲ್ಲ, ತಂದರು. ಅಂಥದ್ರಲ್ಲಿ ಚಿತ್ರದಲ್ಲಿ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇದ್ದರೆ ಈ ಹುಣಸೂರು ಕೃಷ್ಣಮೂರ್ತಿಗಳು ಏನು ಮಾಡಿದ್ದಾನೆ, ತನ್ನ ಸೋದರಳಿನ ಒಂದು ಹಾಡು ಹಾಕಬೇಕು ಅಂತ ಒಂದು ಹಾಡು, ಯುದ್ಧ ನಡೀತಿದ್ದರೆ ಯಾರು ಅರಮನೆ ಒಳಗೆ ಹಾಡು ಹಾಕ್ತಾರಾ? ಧೈರ್ಯ ಜಾಸ್ತಿ ಹುಣಸೂರು ಕೃಷ್ಣಮೂರ್ತಿಗಳಿಗೆ. ಒಂದು ಹಾಡು ಹಾಕಿದ್ರು, ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ ಅಂತ ಒಂದು ಹಾಡು. ಇವನು ಕತ್ತಿ ಹಿಡ್ಕೊಂಡಿದ್ದಾನೆ, ಅರಮನೆಯಲ್ಲಿ ಹಿಂಗೆಲ್ಲ ಓಡಾಡ್ತಾ ಇರ್ತಾನೆ. ಆ ಹಾಡನ್ನು ಹಾಕಿದ್ರು. ಅದರ ಜನಕ್ಕೆ ಇಲ್ಲೊಬ್ಬ ಕಲಾವಿದ ಬರ್ತಾ ಇದ್ದಾರೆ ಅನ್ನೋ ಗುರುತಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವನಿಗೆ ಹಾಡು ಹಾಕಿ ಸ್ವಲ್ಪ ಕಾಮಿಡಿ ಪೋರ್ಷನ್ಸ್ ಎಲ್ಲ ಕೊಟ್ಟರು. ಅಲ್ಲಿಂದ ಅವನು ಕ್ಲಿಕ್ ಆಗೋಗ್ಬಿಟ್ಟ. ಹಿ ಬಿಕಮ್ ಒಳ್ಳೆ ಪಾಪ್ಯುಲರ್ ಕಾಮಿಡಿ ಆರ್ಟಿಸ್ಟಿಗೆ ಆಗೋದಕ್ಕೆ ಒಂದು ಫೌಂಡೇಶನ್ ಸಿಕ್ತು. ಅಲ್ಲಿಂದ ಮೇಲೆ 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 ಬಂದು ಹಲವಾರು ಚಿತ್ರಗಳಲ್ಲಿ ಮಾಡ್ದ. ಸತ್ಯ ಹರಿಶ್ಚಂದ್ರದಲ್ಲಿ ಇದೆಲ್ಲ ಮಾಡ್ದ. ಆಮೇಲೆ ಸತ್ಯ ಹರಿಶ್ಚಂದ್ರ ಭಾಳ ಚೆನ್ನಾಗಿದೆ ಅದೆಲ್ಲ. ಅದಲ್ಲೇನು ಕಾಣಿಸ್ತದೆ, ಶ್ರಾದ್ದದ ಊಟ ಸುಮ್ಮನೆ ಮೈ ಅಂತ ಜುಮ್ಮನೆ ಅಂತ ಒಂದು ಹಾಡು ಬರುತ್ತೆ ಆ ಥರದ್ದು. ಸೊ ಆ ಥರ ಎಲ್ಲ ಥರದಲ್ಲೂ ಕೂಡ ಚಿಕ್ಕ ಪಾತ್ರದಲ್ಲಾದರೂ ಕೂಡ ತಾನು ಕಾಣಿಸ್ಬೇಕು, ತನ್ನ ಪ್ರತಿಭೆ ಕಾಣಿಸ್ಬೇಕು ಅನ್ನೋದನ್ನು ಹೆಂಗೆ ಮಾಡ್ಕೋಬೇಕು ಅಂತ ಮೊದಲೇ ಸೆಟ್ ಮಾಡ್ಕೊಂಡು ಮಾಡಿಬಿಡ್ತಿದ್ದ. ದೊಡ್ಡ ಪಾಪ್ಯುಲರ್ ಆರ್ಟಿಸ್ಟೇ ಆಗೋದ, ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಆದ. ಸರ್, ಈಗ ನಾನು ಕೇಳ್ತಿರೋದು ಅವರ ಎಜುಕೇಷನ್ ಬಗ್ಗೆ ಹೇಳಿದ್ರಿ. ನಿಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಾನು ಹೆಂಗೆ ಅಂದರೆ, ಅವನು ದ್ವಾರಕೀಶ್ ನನಗಿಂತ 2 ವರ್ಷ ಚಿಕ್ಕವನು. ಅವ್ರ ಮನೆಯಲ್ಲೇ ನಾನು BSc ಓದಿದ್ದು. ಅವನು PUC ಓದ್ತಾ ಇದ್ದ, ನಾನು BSc ಫಸ್ಟ್ ಇಯರ್ ಓದ್ತಾ ಇದ್ದೆ. ಸೊ ಇಬ್ಬರು ಒಟ್ಟಿಗೆ ಇರ್ತಿದ್ದು, ಒಟ್ಟಿಗೆ ಓದ್ತಾ ಇದ್ದಿದ್ದು. ಆಮೇಲೆ ತಮಾಷೆ ಮಾಡ್ತಾ ಇದ್ದದ್ದು ಎಲ್ಲ ಇದ್ದಿದ್ದು. ಅವ್ರ ಮನೇಲೇ ನಾನು 2 ವರ್ಷ ಓದಿದ್ದು BScನ. ಆಮೇಲೆ ಹುಣಸೂರು ಕೃಷ್ಣಮೂರ್ತಿಗಳು ನನ್ನ ಮದ್ರಾಸಿಗೆ ಕರೆಸ್ಕೊಂಡ್ರು ಓದೋಕ್ಕೆ. ನಾವು ಅಲ್ಲಿ ಓದೋ ತಲೆಗೆ ಹತ್ತಲಿಲ್ಲ, ಅಲ್ಲಿ BScವರೆಗೇ ಓದು ಹತ್ತಿದ್ದು. ಆಮೇಲೆ ನಾನು ಕೂಡ ಸಿನಿಮಾದ ಒಲವು ಕಡೆ ನಾನು ದ್ವಾರಕೀಶ್ಗಿಂತ ಮುಂಚೆನೇ ನಾನು ರತ್ನಮಂಜರಿ ಅನ್ನೋ ಚಿತ್ರದಲ್ಲಿ ಕೆಲಸ ಮಾಡಿದೆ. ನಾನು ಓದೋಕ್ಕೆ ಅಂತ ಕರೆಸಿದ್ರು ನಮ್ಮ ಚಿಕ್ಕಪ್ಪ ಅವರು. ಹಾಗೂ ಈಗ ಒಂದು ಅವಾಗಿಂದನೂ ಹೇಳ್ತಾಯಿದ್ರು, ಏನಂದರೆ ಸಿನಿಮಾ ಕಂಪನಿಗೆ ಯಾವನಾರು ಬಂದು ಅಲ್ಲಿ ಇಡ್ಲಿ ವಡೆ ರುಚಿ ನೋಡ್ಬಿಟ್ಟ ಅಂದರೆ ಆ ಇಡ್ಲಿ ವಡೆ ರುಚಿ ಅವ್ನು ಬಿಡೋದೇ ಇಲ್ಲ. ಅವನು ಬದುಕಿರೋವರೆಗೂ, ಸಿನಿಮಾದಲ್ಲಿ ಇರೋವರೆಗೂ ಆ ಇಡ್ಲಿ ವಡೆ ಅವನ ಜೊತೆ ಬರ್ತಾನೆ ಇರುತ್ತೆ ಅಂತ. ಇವತ್ತು ನೋಡಿ, ಸಿನಿಮಾದಲ್ಲಿ ಏನಾದ್ರು ಟಿಫನ್ ಅಂತ ಹೇಳಿದ್ರೆ ಅದು ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ. ಸೊ ಆ ಥರ ನಾನು ನಮ್ಮ ಚಿಕ್ಕಪ್ಪ ಅವ್ರ ಕಂಪನಿಲಿ ಈ ಕೆಲಸ, ಇಡ್ಲಿ ವಡೆ ಅದು ತಂದು ಕೊಡೋದು ಕೊಡೋದು. ಅವಾಗೆಲ್ಲ ಪ್ರೊಡಕ್ಷನ್ ಬಾಯ್ಸ್ಗಳು ಅದು ಅವೆಲ್ಲ ಏನಿರಲ್ಲ, ಎಲ್ಲ ನಾವೇ ಮಾಡ್ತಾ ಇದ್ದದ್ದು. ಅವತ್ತಿನ ಸಹ ಭಾಳ ಚೆನ್ನಾಗಿತ್ತು. ಸಂಗೀತ ನಿರ್ದೇಶನ ಏನು ಅಂತ ಹೇಳಿದ್ರೆ, ನಿರ್ದೇಶಕರದು ಏನು ಮಾಡೋರು ಅಂದರೆ ನಿರ್ಮಾಪಕರ ಮನೆಗೆ ಬರೋರು. ರಾಜನ್ ನಾಗೇಂದ್ರ ನಾನು ನೋಡಿದ ಮೊದಲು ನಿರ್ದೇಶಕರು. ಅವರು ಅಲ್ಲಿಗೆ ಬಂದು ಹಾಡುಗಳು ಏನು ಬೇಕೋ, ಆಮೇಲೆ ಲಿರಿಕ್ಸ್ ಏನು ಬರೀಬೇಕು, ಏನು ಸಿಚುಯೇಷನ್ನು, ಸಂದರ್ಭ ಏನು ಎಲ್ಲನೂ ಕೂಡ ಡೈರೆಕ್ಟರ್ಗಳಂತ ತಿಳ್ಕೊಳ್ಳೋರು. ತಿಳ್ಕೊಂಡು ಆಮೇಲೆ ಅದಕ್ಕೆ ಬೇಕಾದ ಸಂಗೀತ ಮಾಡೋರು, ಅದಕ್ಕೆ ತಕ್ಕಾಗಿ ಸಾಹಿತ್ಯ ಬರೆಯೋರು. ಒಂದೇನು ಅಂದರೆ ಸಂಗೀತ ರಾಗ ಸಂಯೋಜನೆಯಲ್ಲಿ 2 ಥರ ಇರುತ್ತೆ. ಒಂದು
ಹಾಡನ್ನು ಬರೆದುಬಿಟ್ಟು ರಾಗ ಸಂಯೋಜನೆ ಮಾಡೋದು, ಇನ್ನೊಂದು ರಾಗ ಸಂಯೋಜನೆ ಮಾಡಿದ ಮೇಲೆ ಅದಕ್ಕೆ ಸಾಹಿತ್ಯ ಬರೆಯೋದು. ಇದು 2 ಥರ ಇದೆ. ಸೊ ಈ 2 ಥರದಲ್ಲೂ ಕೂಡ ನನಗೇನು ಗೊತ್ತಿಲ್ಲದೆ ಇದ್ದಾಗ ಇವೆಲ್ಲ ನೋಡ್ತಾ ಇದ್ದೆ. ನಾನು ಮೊದಲು ನೋಡಿದ್ದ ಮ್ಯೂಸಿಕ್ ಡೈರೆಕ್ಟ್ರ್ ರಾಜನ್ ನಾಗೇಂದ್ರ ಅವರು. ನಂತರ ನನ್ನ ಜೀವಮಾನದಲ್ಲಿ ಹಲವು ಚಿತ್ರಗಳೇ ರಾಜನ್ ನಾಗೇಂದ್ರ ಬಂದು ಹೋದರು. ಅಂದರೆ ನಾನು ನಿರ್ಮಾಪಕ ನಿರ್ದೇಶಕ ಎಲ್ಲ ಆದಮೇಲೆ ನನಗೆ ಒಂದು 25-30 ಚಿತ್ರಗಳಿಗೆ ರಾಜನ್ ನಾಗೇಂದ್ರನೇ ಸಂಗೀತ ನೀಡಿದ್ದಾರೆ. ಯಾಕೆಂದರೆ ಅವ್ರ ಮೇಲ್ಗಡೆ ನನಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಒಲವು, ಆಮೇಲೆ ಒಳ್ಳೆ ಹಾಡುಗಳು ಕೊಡ್ತಾಯಿದ್ರು. ಸೊ ದ್ವಾರಕೀಶ್ ಜೊತೆ ನಾವು ಹೀಗೆ ಬೆಳೆದ ಮೇಲೆ ಅವನೂ ಅಲ್ಲಿಗೆ ಬಂದ, ಎಲ್ಲಿಗೆ, ವೀರ ಸಂಕಲ್ಪ ಅನ್ನೋ ಚಿತ್ರಕ್ಕೆ. ಅದು ಮದ್ರಾಸಲ್ಲೇ ಶೂಟಿಂಗ್ ಆಗಿದ್ದು. ಎಷ್ಟು ಜನ ಹೊಸಬರಿದ್ದರು ಅಂದರೆ ಎಲ್ಲ ಹೊಸಬರೇ. ಹಳಬರು ಅಂತ ಇದ್ದರೆ ಇಬ್ಬರು ಜಯಶ್ರೀ ಅವರು ಹೋಗ್ಬಿಟ್ರು. ಆದ್ವಾನ್ ಲಕ್ಷ್ಮಿ ಅವರು ಐ ಥಿಂಕ್ ಆಂಧ್ರದಲ್ಲೋ ಎಲ್ಲೋ ಇರಬೇಕು ಅಂತ ಕಾಣಿಸುತ್ತೆ ಅವ್ರಿಗೆ. ಅದರಲ್ಲಿ ನಾವು ವೀರ ಸಂಕಲ್ಪದಲ್ಲಿ ಒಂದು ಹೊಸ ಪ್ರತಿಭೆ, ಇವರುಗಳೆಲ್ಲ ಹೊಸ ಪ್ರತಿಭೆಗಳು. ದ್ವಾರಕೀಶು, ಆಮೇಲೆ MP ಶಂಕರು, ಇವ್ರುಗಳು ಸೆಟ್ ಆಫ್ ನ್ಯೂ ಆರ್ಟಿಸ್ಟ್ ಬಂದರು. ಅದರಲ್ಲಿ ಲೇಡಿ ಆರ್ಟಿಸ್ಟ್ ಒಬ್ಬರು ಬಂದು ಯದ್ವಾ ತದ್ವಾ ಮೇಲಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ ವಾಣಿಶ್ರೀ ಅವರು. ವಾಣಿಶ್ರೀನ ಮೊದಲು ಮೇಕಪ್ ಹಾಕಿ, ಮೇಕಪ್ ಟೆಸ್ಟು, ಫೋಟೋಸ್ ಎಲ್ಲ ಬೀಚಲ್ಲಿ ತೆಗೆಸಿದ್ದೆ ನಾನೇ ಕರ್ಕೊಂಡೋಗಿ ಬೀಚಲ್ಲೆಲ್ಲ ತೆಗೆಸಿ ಅವ್ರಿಗೆ. ಅವತ್ತಿನ ದಿವಸ ನಾವು ನೋಡಿದಾಗ ಒಂಥರ ಅವ್ರು ಇದ್ದಿದ್ದು ಸ್ಲಮ್ ಅನ್ನೋ ಥರ ಇದ್ದು, ಸ್ಲಮ್ಮಲ್ಲಿದ್ದರು ಅವರು. ಇದೇನಪ್ಪ ಇಲ್ಲಿ ಹೋಗಿ ನಾವು ಹುಡುಕ್ತಾ ಇದ್ದೀವಲ್ಲ ಅಂತ ಯಾರೋ ಹೇಳಿದ್ರು, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದ್ದಾರೆ ಅಂತ. ಸರಿ, ಅವತ್ತು ದಿವಸಕ್ಕೆ ನಾವು ಹೋದಾಗ ಅವ್ರು ಬಟ್ಟೆ ಒಗಿತಾಯಿದ್ರು. ಮನೆ ಮುಂದೆ ಕೂತ್ಕೊಂಡು ಸ್ಲಮ್ಮು, ಅದ್ರ ಮುಂದೆ ಕೂತ್ಕೊಂಡು ಬಟ್ಟೆ ಒಗಿತಾಯಿದ್ರು. ಈ ಥರ ನಾವು ಬಂದಿದ್ದೀವಿ ಅಂದ ತಕ್ಷಣ ಓಡೋದ್ರು. ಆಮೇಲೆ ಗೊತ್ತಾಯಿತು ಬಟ್ಟೆ ಒಗಿತಾ ಕೂತಿದ್ವು ಹೆಂಗಸೆ ಇವರು ಅಂತ. ಇವ್ರನ್ನ ಕರ್ಕೊಂಡೋಗಿ ಫೋಟೋ ಎಲ್ಲ ತೆಗೆದ್ಮೇಲೆ ಭಾಳ ಜನ ಫೋಟೋ ಎಲ್ಲ ನೋಡ್ತಾರಲ್ಲ, ಆ ಫೋಟೋ ಎಲ್ಲ ನೋಡಿ ಭಾಳ ಜನ ಅದನ್ನು ಕಣ್ಣೆ ಮಾಡಾಕ್ಬಿಟ್ರು, ಏನು ಚೆನ್ನಾಗಿಲ್ಲ ಇದು ಫೋಟೋ ಅಂತ. ಆದರೆ ಈ ಫೋಟೋದಲ್ಲಿ ಅದೇನು ಗೊತ್ತಿಯೋ ಏನೋ ನಾವು ಹುಣಸೂರು ಕೃಷ್ಣಮೂರ್ತಿ ಅವ್ರಿಗೆ, ಇದು ಇವ್ರು ತುಂಬ ಚೆನ್ನಾಗಿ ಬರ್ತಾಳೆ, ಇವಳು ಚೆನ್ನಾಗಿದ್ದಾಳೆ, ನಾನು ಇವಳನ್ನೇ ಹಾಕ್ತೀನಿ ಅಂದ್ಬಿಟ್ಟು ಮೇಯ್ನ್ ಹೀರೋಯಿನ್ನು 2-3 ಹಾಡಿದೆ. ಸಿಟ್ಯಾಕೋ ಸಿಡ್ಕ್ಯಾಕೋ ಅಂತ ಒಂದು ಹಾಡು, ಯಾವ್ರಯ್ಯ ಈ ಮುಕ್ಕು ಅಂತ ಒಂದು ಹಾಡು. ಸೊ 2 ಒಳ್ಳೆ ಹಾಡುಗಳನ್ನ ಆ ಯಮ್ಮನಿಗೆ ಬಿತ್ತು, ಕೊಟ್ಟರು. ಆಮೇಲೆ ಆ ಯಮ್ಮ ನಿಜವಾಗಲೂ ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ತಾಯಿತ್ತು. ಇವನ್ ಜಸ್ಟ್ ಬಡಿಂಗ್ ಸ್ಟಾರ್, ಏನು ಗೊತ್ತಿಲ್ಲದೆ ಇದ್ದವಳು ತುಂಬ ಚೆನ್ನಾಗಿ ಅಭಿನಯಿಸಿದ್ಲು. ಆ ಥರ ತಯಾರಿ ಮಾಡಿದ್ರು ಹುಣಸೂರು ಕೃಷ್ಣಮೂರ್ತಿಗಳು. ಸೊ ವೀರ ಸಂಕಲ್ಪದಿಂದ ತುಂಬ ಉತ್ತುಂಗಕ್ಕೆ ಹೋಗಿದ್ದವರು ಅಂತ ಹೇಳಿದ್ರೆ ವಾಣಿಶ್ರೀ ಅವರು. ಕೋರ್ಸ್ ದ್ವಾರಕೀಶು ಮೇಲೋದ್ರು, MP ಶಂಕರು, BM ವೆಂಕಟೇಶು, ಇಷ್ಟು ಸೆಟ್ ಆಫ್ ನ್ಯೂ ಆರ್ಟಿಸ್ಟ್ ಹುಣಸೂರು ಕೃಷ್ಣಮೂರ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.